ಮುಡಾ ಸೈಟ್ ಹಂಚಿಕೆಯ ಮತ್ತೊಂದು ಸ್ಫೋಟಕ ರಹಸ್ಯ ಇದು. ಇಡೀ ತನಿಖೆಯಲ್ಲಿ ಬಯಲಾಯಿತು ಅಕ್ರಮದ ಅಸಲಿಯತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಇಡೀ ತನಿಖೆಯ ಇಂಚಿಂಚು ಮಾಹಿತಿ. 700 ಕೋಟಿ ಮೌಲ್ಯದ ಸೈಟ್ಗಳ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ. ಬೇನಾಮಿ ನಕಲಿ ವ್ಯಕ್ತಿಗಳ ಹೆಸರಲ್ಲಿ 1095 ಸೈಟ್ಗಳ ಹಂಚಿಕೆ. ಪಾರ್ವತಿ ಅವರಿಗೆ, ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಸೈಟ್ ಹಂಚಿಕೆ ವಿಚಾರದಲ್ಲಿ ಸಾಕ್ಷಿ ತಿರುಚಲಾಗಿದೆ ಅನ್ನೋ ಆರೋಪ. ತನಿಖೆ ನಡೆಸ್ತಾ ಇರೋ ಲೋಕಾಯುಕ್ತಕ್ಕೆ ಇಡಿ ಪತ್ರ ಬರೆದಿದೆ. ಆ ಪತ್ರದಲ್ಲಿ ಹಲವು ಅಂಶಗಳನ್ನ ಜಾರಿ ನಿರ್ದೇಶನಾಲಯ ಉಲ್ಲೇಖ ಮಾಡಿದೆ. ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿರೋದು ತನಿಖೆಯಲ್ಲಿ ಪತ್ತೆಯಾಗಿದೆ. ಮುಡಾ ಅಕ್ರಮದ ಇಂಚಿಂಚು ಮಾಹಿತಿ ಇದೀಗ ಬಹಿರಂಗ ಆಗಿದೆ. ಕಾನೂನನ್ನ ಗಾಳಿಗೆ ತೂರಿ ಸೈಟ್ ಹಂಚಿಕೆ ಮಾಡಿರೋದು ಬೆಳಕಿಗೆ ಬಂದಿದೆ. ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿರೋದು ಕೂಡ ತನಿಖೆಯಲ್ಲಿ ಪತ್ತೆಯಾಗಿದೆ. ಸಹಿಗಳನ್ನ ನಕಲಿ ಮಾಡಿರೋದು ಇಡೀ ತನಿಖೆಯಲ್ಲಿ ಬಯಲಾಗಿದೆ. ಇದು ಮುಡಾ ವಿಚಾರವಾಗಿ ಹೊರಬಿದ್ದಂತಹ ಸ್ಫೋಟಕ ರಹಸ್ಯ ಇದು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ವಿಷಯಗಳು ಹೊರ ಬರ್ತಾನೆ ಇದೆ. ಈಗ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಹೇಳ್ತಾ ಇರೋದೇನು? ವೀಣಾ, ಅಂದರೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಸಿದ್ದರಾಮಯ್ಯ ಅವರ ಪತ್ನಿಗೆ 14 ಸೈಟ್ಗಳನ್ನು ಅಧಿಕಾರಿಗಳ ಹಂಚಿಕೆಯನ್ನು ಮಾಡಿದ್ರು. ಆ ವಿಚಾರದಲ್ಲಿ ಸಾಕಷ್ಟು ಕಾನೂನು ಬಾಹಿರ ಚಟುವಟಿಕೆಗಳು ನಡೆದಿದೆ. ಅವರಿಗೆ ಆ ರೀತಿ ಸೈಟನ್ನು ಹಂಚಿಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು, ಅವರ ಕುಟುಂಬಸ್ಥರು ಮತ್ತು ಇದರಲ್ಲಿ ಭಾಗಿಯಾಗದವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕೋರ್ಟ್ ಮತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಕೋರ್ಟ್ಗೆ ವಿಚಾರ ಹೋಗುತ್ತೆ. ಅದಾದ ನಂತರ ಮೈಸೂರು ಲೋಕಾಯುಕ್ತರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಈ ಮಧ್ಯೆ ಇಡಿ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 2 ಕೇಸ್ಗಳನ್ನು, ಒಂದು ಸಿದ್ದರಾಮಯ್ಯ ಅವರ ವಿರುದ್ಧದ ಪ್ರಕರಣ ಆಗಿರ್ಬೋದು, ಮತ್ತು ಇನ್ನೊಂದು ಜನರಲ್ ಆಗಿ ಕಳೆದ 7-8 ವರ್ಷಗಳಿಂದ ಯಾವ ರೀತಿಯಾದ ಅಕ್ರಮ ನಡೆದಿದೆ ಅನ್ನುವಂಥ ವಿಚಾರದಲ್ಲಿ 2 ಪ್ರಕರಣಗಳ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಈ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಇಡಿ ತನಿಖೆ ನಡೆಸಿದಂಥ ಒಂದು ವಿಚಾರಗಳಲ್ಲಿ ಏನೆಲ್ಲ ಅಂಶಗಳು ಬಯಲಿಗೆ ಬಂದಿದೆ, ಯಾರ ಹೇಳಿಕೆಗಳು, ಎಷ್ಟು ದಾಖಲೆಗಳು ಸಿಕ್ಕಿದೆ, ಅದೆಲ್ಲವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಕಳಿಸಿರುವ ಅಂದರೆ ಪತ್ರದ ಮೂಲಕ ಮಾಹಿತಿಗಳನ್ನ ನೀಡಿದ್ದಾರೆ. ಅಂದರೆ ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಈ ಒಂದು ಪತ್ರದ ಯಾಕೆ ಮಹತ್ವ ಸಿಗುತ್ತೆ ಅನ್ನುವಂಥದ್ದಾದರೆ, ಮೈಸೂರಿನ ಲೋಕಾಯುಕ್ತ ಪೊಲೀಸರು ಕೂಡ ಈ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಅವರ ತನಿಖೆಯಲ್ಲಿ ಎಲ್ಲ ಒಂದು ಕಡೆ ಮುಂದೆ ಈ ಅಂಶಗಳು, ಇಡೀ ಪತ್ತೆ ಹಚ್ಚಿದಂಥ ಒಂದಿಷ್ಟು ಅಂಶಗಳು ಇವ್ರಿಗೂ ಸಹಕಾರ ಆಗಲಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡ್ರೆ, ಮತ್ತೊಂದು ಪರೋಕ್ಷವಾಗಿ ಈ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ಏನಾದರೂ ಒಂದು ವೇಳೆ ಬಿ ರಿಪೋರ್ಟ್ಗಳನ್ನು ಹಾಕಿ ಅಥವಾ ಈ ಸಿಎಂ ಅವರ ಅಥವಾ ಇಲ್ಲಿ ಆರೋಪಿಗಳಿದ್ದಾರೆ ಅವರಿಗೆ ಒಂದಿಷ್ಟು ಕ್ಲೀನ್ ಚಿಟ್ ಕೊಡುವಂಥ ಸಾಧ್ಯತೆಗಳೇನಾದರೂ ಮುಂದೆ ಇದ್ದಿದ್ದೇ ಅದರಲ್ಲಿ ಅದನ್ನು ಕೈ ಬಿಡಬೇಕು. ಈ ಒಂದು ಅಂಶಗಳನ್ನು ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಪರಿಗಣಿಸಬೇಕು ಅನ್ನುವಂಥದ್ದು ಮೇಲ್ನೋಟಿಗೆ ಉದ್ದೇಶವನ್ನು ಕಾಣ್ತಾ ಇರುವಂಥದ್ದು. ಇನ್ನು ವರದಿಯಲ್ಲಿ ಏನಿದೆ ಅಂತ ನೋಡ್ತಾ ಹೋದ್ರೆ ಬೇಡ, ಇಲ್ಲಿ ಎಲ್ಲವೂ ಕೂಡ ಅಕ್ರಮ ನಡೆದಿದೆ. ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನನ್ನ ಮಾರಾಟದಿಂದ ಹಿಡ್ಕೊಂಡು ಪಾರ್ವತಿ ಅವರಿಗೆ 14 ಸೈಟ್ ಹೋಗುವವರೆಗೂ ಕೂಡ ಪ್ರತಿಯೊಂದು ಅಕ್ರಮ ಅನ್ನುವಂಥದ್ದು. ಅದರಲ್ಲಿ ನೋಡ್ತಾ ಹೋದ್ರೆ ದೇವರಾಜ್ಗೆ ಜಮೀನನ್ನು ಮಾರಾಟ ಮಾಡುವ ಅಧಿಕಾರವೇ ಇಲ್ಲ, ಅಕ್ರಮವಾಗಿ ಡಿನೋಟಿಫಿಕೇಶನ್ ಆಗುತ್ತೆ, ಪರಿವರ್ತನೆ ಅಕ್ರಮ ಆಗುತ್ತೆ. ಅರ್ಜಿ ಸಲ್ಲಿಸಿದ ನಂತರ 60 ಪಾರ್ಟಿಯಲ್ಲಿ ಅವರಿಗೆ ಸೈಟ್ ಹಂಚಿಕೆ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಮೂಡಾಗೆ ಹಣವನ್ನು ಉಳಿಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಹೋಗಿ 14 ಸೈಟ್ಗಳನ್ನು ಕೊಡುವ ಮೂಲಕ ಎಲ್ಲವನ್ನೂ ಕೂಡ ಸಿದ್ದರಾಮಯ್ಯ ಅವರ ಸುತ್ತಮುತ್ತ ಇರುವಂಥವ್ರಲ್ಲಿ ದಿನೇಶ್ ಕುಮಾರ್, ಸಿಟಿ ಕುಮಾರ್ ಅನ್ನುವಂಥವ್ರ ಪ್ರಭಾವದ ಮೇರೆಗೆ ದಿನೇಶ್ ಕುಮಾರ್ ಅಂದರೆ ಅವತ್ತಿನ ಮೂಡ ಆಯುಕ್ತರಾದಂಥ ದಿನೇಶ್ ಕುಮಾರ್ ಮತ್ತು ನಟೇಶ್ ಅವರು ಪ್ರಭಾವಕ್ಕೆ ಒಳಗಾಗಿ ಈ ಸೈಟನ್ನು ಹಂಚಿಕೆ ಮಾಡಿದ್ದಾರೆ ಅನ್ನುವಂಥದ್ದು. ಮೂಡಾದಲ್ಲಿ ಒಂದಷ್ಟು 5,000 ಸೈಟ್ಗಳ ಹಂಚಿಕೆಯಲ್ಲಿ 3,000 ಸೈಟ್ ಹಂಚಿಕೆಗೆ ಸರಿಯಾದ ದಾಖಲೆಗಳೇ ಇಲ್ಲ. ಸೊ ಇಷ್ಟು ದೊಡ್ಡ ಮಟ್ಟದ ಅಕ್ರಮ ಆಗಿದೆ. ಆ ಅಕ್ರಮದ ಬಗ್ಗೆ ನಾವಿಷ್ಟು ಫೈಂಡಿಂಗ್ಸ್ ಇದೆ, ನಿಮಗೂ ಅದರ ಮಾಹಿತಿ ಇರಲಿ ಅಂತೇಳಿ ಒಂದು ಮಾಹಿತಿಯನ್ನು ಶೇರ್ ಮಾಡಿದೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇರುವಂಥದ್ದು. ಥ್ಯಾಂಕ್ ಯು ರಮೇಶ್, ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.